ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ನಾನು ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ಚೂಸ್ ಮಾಡಿಕೊಂಡು ನಿಮಗೀಗ ಹೇಳೋಣ, ಎಕ್ಸ್ಪ್ಲೇನ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಒಂದು 10 ನಿಮಿಷದಲ್ಲಾಗುತ್ತೆ. ಕ್ವಿಕ್ಕಾಗಿ ಫಾಸ್ಟಾಗಿ ಒಂಚೂರು ನೆನಪಲ್ಲಿ ಇಟ್ಕೊಂಡಂಗೆ ಪಾಯಿಂಟ್ ಬರ್ಕೊತ ಹೋಗ್ಬಿಡ್ರಿ, ಅದು ಹೆಲ್ಪ್ ಆಗುತ್ತೆ ಅಂತ ನನ್ನ ಸಜೆಷನ್ನು. ಹಾಯ್, ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಶ್ರೀ ಜ್ಞಾನ ವಿಕಾಸ ಕಲಿಕಾ ಕೇಂದ್ರಕ್ಕೆ ಸ್ವಾಗತ ಅಂತ ಹೇಳ್ತಾ ನಾನಿವತ್ತು ಸ್ವಲ್ಪ ಈಸಿ ಇಂಗ್ಲೀಷ್ ಗ್ರಾಮರ್ ರಿಲೇಟೆಡ್ ಆಗಂಗೆ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕೆಲವೊಂದು ಕ್ವಶನ್ಸ್ ಡಿಸ್ಕಷನ್ ಮಾಡ್ತಾಯಿದ್ದೇನೆ. ಅಂದರೆ ಲಾಸ್ಟ್ ಟೈಮ್ ಈಗಾಗಲೇ ಏನಾಗ್ತಾಯಿದೆ, ಇನ್ 2-3 ಡೇಸಲ್ಲಿ ನೀವು TET ಎಕ್ಸಾಮಿಗೆ ಹೋಗ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಗ್ರಾಮರ್ ಟಚ್ ಇರಲಿ, ಒಂಥರ ಟೆಸ್ಟ್ ಥರ ಆಗಲಿ ಅಂತ ನನ್ನ ಇಂಟೆನ್ಷನ್ಗೆ ಹೇಳ್ತಾ ಇರೋದು. ಈಗ ಡಾಗ್ ಈಸ್ ಎ ಫೇತ್ಫುಲ್ ಅನಿಮಲ್ ಐಡೆಂಟಿಫೈ ದ ಅಡ್ಜೆಕ್ಟಿವ್. ಇದರಲ್ಲಿ ಅಡ್ಜೆಕ್ಟಿವ್ ಯಾವ್ದು ಬರುತ್ತೆ? ಫೇತ್ಫುಲ್ ಅನ್ನೋದು ಅಡ್ಜೆಕ್ಟಿವ್ ಬರುತ್ತೆ. ಫೇತ್ಫುಲ್ ಅನ್ನೋದು ಅಡ್ಜೆಕ್ಟಿವ್ ಆಗಿದೆ. ನೆಕ್ಸ್ಟ್ ಬಿ, ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ವಿಲ್ ನಾಟ್ ಅನ್ನೋದಿಲ್ಲ. ವಿಲ್ ನಾಟಿಗೆ ಯಾವ್ದು ಬರುತ್ತೆ? ಕಾಂಟ್ರಾಕ್ಟೆಡ್ ಫಾರ್ಮು ವಿಲ್ ನಾಟ್, ಬಿ ಬರುತ್ತೆ. ನೆಕ್ಸ್ಟು ಜೇಮ್ಸ್ ಡಿಡ್ ನಾಟ್ ಸಕ್ಸೀಡ್ ಡ್ಯಾಶ್ ಹಿ ನಾಟ್ ವರ್ಕ್ ಹಾರ್ಡ್. ಅವನು ಏನು ಮಾಡಲಿಲ್ಲ? ಪ್ರಯತ್ನವನ್ನು ಪಡಲಿಲ್ಲ. ಅಂದರೆ ಯಾಕೆ ಅವನು ಸಕ್ಸಸ್ ಆಗಿಲ್ಲ? ಏಕೆಂದರೆ ಅನ್ನೋದು ಬರುತ್ತೆ. ಏನಂತ ಬರುತ್ತೆ? ಏಕೆಂದರೆ, ಬಿಕಾಸ್ ಏನಾಗಲಿಲ್ಲ, ಅವನು ಸಕ್ಸೀಡ್ ಆಗಲಿಲ್ಲ ಅಂತ ನಾವು ತಗೋಬೋದು. ನೆಕ್ಸ್ಟು ದ ನೆಗೆಟಿವ್ ಫಾರ್ಮ್ ಆಫ್ ದ ವರ್ಡ್ ಸೆನ್ಸ್ ಈಸ್. ನೆಗೆಟಿವ್ ಫಾರ್ಮ್ ಆಫ್ ದ ವರ್ಡ್ ಈಸ್ ಸೆನ್ಸ್ಲೆಸ್ ಅಂತ ಬರುತ್ತೆ. ನೆಗೆಟಿವ್ ಫಾರ್ಮ್ ಏನು ಬರುತ್ತೆ? ಸೆನ್ಸ್ಲೆಸ್. ಸೆನ್ಸ್ಫುಲ್ ಅಲ್ಲ, ಯಾವ್ದು ಬರುತ್ತೆ ಇಲ್ಲಿ? ಸೆನ್ಸ್ಲೆಸ್ ಅಂತ ಬರುತ್ತೆ. ಹನುಮಂತ ಪ್ಯಾಟೆಡ್ ದ ಶಿಪ್ gently on its back. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಏನನ್ನು ಹೇಳುತ್ತೆ? ಜೆಂಟಲಿ, ಜಾಣತನದಿಂದ ಅನ್ನೋದೇನಾಗಿದೆ? ಹೀಸ್ ಏನು ಮಾಡ್ತಿದ್ದಾನೆ? ಆನ್ ಇಟ್ಸ್ ಬ್ಯಾಕ್, ಅದರ ಬೆನ್ನಿಗೆ. ಆ್ಯಂಡ್ ಅಡ್ಜೆಕ್ಟಿವ್ ಆಗಿದೆ. ಅದು ವರ್ಬು ಅಲ್ಲ, ನೌನು ಅಲ್ಲ, ಅದು ಅಡ್ಜೆಕ್ಟಿವ್ ಆಗಿದೆ. ದ ರೈಮಿಂಗ್ ವರ್ಡ್ ಫಾರ್ ಡೆಂಟಲ್ ಈಸ್. ಡೆಂಟಲಿಗೆ ಯಾವ್ದು ಬರುತ್ತೆ? ಪೆಟಲ್. ಮೆಂಟಲ್ ಬರುತ್ತೆ, ಮೆಟಲ್ ಬರಲ್ಲ, ಮೆಂಟಲ್. ನೋಡಿರಿ, ಸ್ಪೆಲ್ಲಿಂಗ್ ಕನ್ವರ್ಜೇಷನ್ಸ್ ತೊಗೊಂಡ್ರೆ ಮೆಂಟಲ್ ನಮಗೆ ರಿಲೇಟೆಡ್ಡು ಅನ್ನಿಸ್ತದೆ, ಹೆವಿಲಿ ರಿಲೇಟೆಡ್ಡು. ದ ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಇಂಡಿಬೇಟೆಡ್, ಐಡೆಂಟಿಫೈ ದ ಆಡ್ ಒನ್ ಅಂತ ಇದೆ. ಅದೇ ಥರ ಗ್ರೇಟ್ಫುಲ್, ಥ್ಯಾಂಕ್ಲೆಸ್, ಥ್ಯಾಂಕ್ಫುಲ್, ಇಂಡಿಬೇಟೆಡ್, ಇದಕ್ಕೂ ಕೂಡ ಥ್ಯಾಂಕ್ಲೆಸ್ಸೇ ಬರುತ್ತೆ. ನೆಕ್ಸ್ಟು ಐಡೆಂಟಿಫೈ ದ ಕರೆಕ್ಟ್ ಸೆಂಟೆನ್ಸ್. ಇದರಲ್ಲಿ ಕರೆಕ್ಟ್ ಸೆಂಟೆನ್ಸನ್ನು ಚೂಸ್ ಮಾಡಿರಿ. ವೆನ್ ಡಿಡ್ ಯು ಕಮ್ ಟು ಸ್ಕೂಲ್? ನೀನು ಯಾವಾಗ ಶಾಲೆಗೆ ಬರ್ತೀಯಾ ಅಂದಂಗೆ. ಡಿಡ್ ಯು ಕಮ್ ಟು ವೆನ್ ಸ್ಕೂಲ್? ಇದು ಬರಲ್ಲ. ವೆನ್ ಡಿಡ್ ಯು ಕಮ್ ಟು ಸ್ಕೂಲ್? ಅದು ಕರೆಕ್ಟಾಗಿದೆ. ಆದರೆ ವೆನ್ ಯು ಡಿಡ್ ಇದು ಬರಲ್ಲ. ವೆನ್ ಟು ಸ್ಕೂಲ್ ಇವ್ಯಾವುದು ಬರಲ್ಲ. ನಾವು ನೋಡಿರಿ, ಪ್ರೊನೌನ್ಸಿಯೇಷನ್ ಇಂಗ್ಲೀಷಲ್ಲಿ ಹೆಚ್ಚು ನಾವು ಇದನ್ನು ಯೂಸ್ ಮಾಡ್ತೇವೆ. ವೆನ್ ಡಿಡ್ ಯು ಕೇಮ್ ಟು ಸ್ಕೂಲ್ ಅಂತಂದೇಳಿ, ರೈಟ್. ನೆಕ್ಸ್ಟ್ ಹಾರ್ಮೋನಿ ಅಮಾಂಗ್ ಪೀಪಲ್ಸ್ ಕ್ರಿಯೇಟ್ಸ್ ಎ ಪೀಸ್ಫುಲ್ ಸೊಸೈಟಿ. ಚೂಸ್ ಕರೆಕ್ಟ್ ಆಪ್ಷನ್ ಅಂತ ಇದೆ. ಹಾರ್ಮೋನಿ ಅಮಾಂಗ್ ಪೀಪಲ್ಸ್ ಕ್ರಿಯೇಟ್ ಎ ಪೀಸ್ಫುಲ್ ಸೊಸೈಟಿ. ಹಾರ್ಮೋನಿ ಅಮಾಂಗ್ ಪೀಪಲ್ ಲೀಡ್ಸ್ ಟು ಪೀಸ್. ಬಿಲ್ಡ್ ಎ ವೈಲೆಂಟ್ ಸೊಸೈಟಿ ಅಲ್ಲ. ನೆಕ್ಸ್ಟ್ ಕ್ರೂಯಲಿ ಕ್ರಿಸೀಡ್, ಪೀಪಲ್ಸ್ ಕ್ರೂಯಲ್ ಅಲ್ಲ, ಅದೇನು ಬರುತ್ತೆ? ಹಾರ್ನ್ಲಿ ಅಮಾಂಗ್ ಪೀಪಲ್ಸ್ ಲೀಡ್ಸ್ ಟು ಪೀಸ್, ಅದು ಕರೆಕ್ಟ್ ಸೆಂಟೆನ್ಸ್ ಆಗುತ್ತೆ. ಇದು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ, ಈ ಥರದ್ದೇನು ಕೇಳಲ್ಲ ಅಂದ್ಕೊತೀನಿ, ಟಚ್ಚಲ್ಲಿರಲಿ. ರೈಟ್ ದ ಅಪೋಸಿಟ್ ಆಫ್ ದ ರಿಮೆಂಬರ್ಗೆ ಯಾವ್ದು ಬರುತ್ತೆ?
ರಿಮೈಂಡು ಸಮಾನಾರ್ಥಕ ಪದ ಆಗುತ್ತೆ. ರಿಪೀಟು ಅಲ್ಲ, ರೆಸ್ಟು ಅಲ್ಲ, ಫಾರ್ಗೆಟ್. ರಿಮೆಂಬರ್ಗೆ ಫರ್ಗೆಟ್ ಅಪೋಸಿಟ್ ವರ್ಡ್ ಆಗುತ್ತೆ. ದ ಫಾಸ್ಟ್ ಟೆನ್ಸ್ ಆಫ್ ಬ್ರೋಕ್ ಈಸ್ ಏನು ಬರುತ್ತೆ? ಫಾಸ್ಟ್ ಟೆನ್ಸ್ ಏನು ಬರುತ್ತೆ? ಬ್ರೋಕ್ ಬರುತ್ತೆ. ಏನು ಬರುತ್ತೆ? ಬ್ರೋಕ್ಡ್. ಬ್ರೇಕ್, ಬ್ರೋಕ್, ಬ್ರೋಕ್ಡ್. ಆಯಿತಾ? ಬ್ರೇಕ್, ಬ್ರೋಕ್, ಬ್ರೇಕ್. ಬ್ರೇಕ್ ಫಾಸ್ಟ್ ಪಾರ್ಟಿಸಿಪಲ್, ಇದು ಬರೀ ಇದು ಫಾಸ್ಟ್ ಟೆನ್ಸ್. ಫ್ಯೂಚರ್ ಪರ್ಫೆಕ್ಟ್, ಇದು ಫಾಸ್ಟ್ ಪಾರ್ಟಿಸಿಪಲ್ಲಿಗೆ ಬ್ರೋಕ್ಡನ್ನು ಯೂಸ್ ಮಾಡ್ತೀವಿ. ದ ಅಪೋಸಿಟ್ ಜೆಂಡರ್ ಆಫ್ ಎಂಪೈರರ್ ಈಸ್. ಎಂಪೈರರ್ಗೆ ಅಪೋಸಿಟ್ ಜೆಂಡರು. ಎಂಪೈರರು ಎಂಪ್ರೆಸ್, ಎಂಪ್ರೆಸಸ್, ಎಂಪ್ರೆಸ್. ಡ್ಯಾಶ್ took the children to the exhibition instead of their father. Dash took the children to exhibition instead of their father. ಇದು ಲೆಸನ್ ರಿಲೇಟೆಡ್ ಇದೆ ನೋಡ್ರಿ. ಲೆಸನ್ ಅನ್ನೋದಕ್ಕಿಂತ ಅಬ್ದುಲ್ ಕಲಾಂ took the children to the exhibition instead of their father. Next, Ravi pushed Hari dash the river. ರವಿ ಪುಷ್ಡ್ ಹರಿ ಏನು ಬರುತ್ತೆ ಇಲ್ಲಿ? ಇಂಟು ದ ರಿವರ್. ಆನ್ ದ ರಿವರ್, ರಿವರಿನ ಮೇಲೆ ಅಂತರೂ ಅಲ್ಲ, ಫಾರ್ ದ ರಿವರು ಅಲ್ಲ. ಆಯಿತಾ? ಇದು ಅಲ್ಲ, ಇದು ಅಲ್ಲ. ಕರೆಕ್ಟ್ ಆನ್ಸರ್ ಏನಿದು? ಇನ್ಸ್ಟೆಡ್, ಇಂಟು, ಇಂಟು ಬರುತ್ತೆ. ಯು ಮಸ್ಟ್ ಟೇಕ್ ಡ್ಯಾಶ್ ಅಂಬ್ರೆಲಾ ವೆನ್ ಇಟ್ ಈಸ್ ರೈನಿಂಗ್. ಏನು ಬರುತ್ತೆ? ಯು ಮಸ್ಟ್ ಟೇಕ್ ಅಂಬ್ರೆಲಾ. ಯು ಮಸ್ಟ್, ಎ ಅಂತರೂ ಬರೋದೇ ಇಲ್ಲ. ದ ಬರಲ್ಲ. ನೆಕ್ಸ್ಟ್ ಆನ್ ಬರಲ್ಲ. ಅದಕ್ಕೆ ಯಾವ್ದು ಬರುತ್ತೆ? ಆ್ಯನ್ ಅಂಬ್ರೆಲಾ. ಆ್ಯನ್ ಅಂಬ್ರೆಲಾ ಬರುತ್ತೆ. ಯು ಮಸ್ಟ್ ಅಂಬ್ರೆಲಾ ಅಂದರೆ ಆರ್ಟಿಕಲ್ ಏನು ಬರುತ್ತೆ ಅದನ್ನು ನೋಡ್ಕೋಬೇಕು. ನೆಕ್ಸ್ಟ್, ಆ್ಯಡ್ ಸೂಟಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪಾಸಿಬಲ್. ಆ್ಯಡ್ ಸೂಟಬಲ್ ಪ್ರಿಫಿಕ್ಸ್ ಟು ದ ವರ್ಡ್ ಪಾಸಿಬಲ್. ಪಾಸಿಬಲ್ಗೆ ಯಾವ್ದು ಬರುತ್ತೆ? ಸೂಟಬಲ್ ಪ್ರಿಫಿಕ್ಸು ಇಂಪಾಸಿಬಲ್. ಎಲ್ಲ ಇದು ಈಸಿ ಇದೆ, ಹೇಳ್ತೀರಾ. ನೆಕ್ಸ್ಟ್, ಕಿಂಗ್ ಡೆಮೋಸಿಸ್ ಸೆಟ್ ಬೋತ್ ಡೌಮನ್ ಆ್ಯಂಡ್ ಫಿತಿಸ್ ಫ್ರೀ ಬಿಕಾಸ್ ದೇ ವರ್ ಗುಡ್ ಫ್ರೆಂಡ್ಸ್ ಆ್ಯಂಡ್ ಕೆಪ್ಟ್ ದೇರ್ ಪ್ರಾಮಿಸಸ್ ಬರುತ್ತೆ. ದೇ ಬ್ರೋಕ್ ದೇರ್ ಪ್ರಾಮಿಸಸ್ ಲೈಕ್ ಎವರ್ ಪೀಪಲ್. ಅಲ್ವೇ ಅಲ್ಲ. Fill in the blanks choosing the correct question word. Dash can I find a book stall. ನೋಡ್ರಿ, ಡ್ಯಾಶ್ ಐ ಫೈಂಡ್ ಎ ಬುಕ್ ಸ್ಟಾಲ್ ಅಂತ ಇದೆ. ಹೌದಾ? ಎಲ್ಲಿ ನೀನು ಬುಕ್ ಸ್ಟಾಲ್ ತಗೊಂಡು? ಹೂ, ವೈ ಅಂತಂದೇಳಿ ಬಂದಾಗ ವೇರ್ ಕ್ಯಾನ್ ಐ ಫೈಂಡ್ ಎ ಬುಕ್ ಸ್ಟಾಲ್ ಅಂತ ಬರುತ್ತೆ. ದ ಪ್ಲೂರಲ್ ಫಾರ್ಮ್ ಆಫ್ ಫರ್ನಿಚರ್ ಈಸ್. ನೋಡ್ರಿ, ಇದು ಈಸಿ ಅನಿಸುತ್ತೆ. ನೋಡಿ, ಎಲ್ಲರೂ ಮಾಡಿರ್ತಾರೆ. ಪ್ಲೂರಲ್ ಫಾರ್ಮ್ ಏನು ಬರುತ್ತೆ? ಫರ್ನಿಚರ್. ಫರ್ನಿಚರ್ ಅಂದರೆ ಇಲ್ಲಿ ನೋಡಿರಿ, ಪ್ಲೂರಲ್ ಫಾರ್ಮ್ ಇದು ಫರ್ನಿಚರ್ಸ್ ಅಂತ ಬರುತ್ತೆ. ಇಲ್ಲಿ ಪ್ಲೂರಲ್ ಫಾರ್ಮು ಫರ್ನಿಚರ್ಸ್ ಅಂತ ಬರಲ್ಲ ಅಂತ ಅಂದ್ಕೊತೀನಿ. ಫರ್ನಿಚರೇ ಇರುತ್ತೆ. ಫರ್ನಿಚರ್ಸ್ ಎಲ್ಲಿ ಮಾಡಿಸಿದ್ರಿ ಅನ್ನಲ್ಲ, ಫರ್ನಿಚರ್ನ ಎಲ್ಲಿ ಮಾಡಿಸಿರಿ ಅಂತಂದರೆ ಕೇಳ್ತಾರೆ. ದ ಮೀನಿಂಗ್ ಆಫ್ ಪ್ಲಸರ್ಡ್. ದ ಮೀನಿಂಗ್ ಆಫ್ ಪ್ಲಸರ್ಡ್ ಈಸ್ ಕನ್ಫ್ಯೂಸ್ಡ್. ಫ್ಲಸಲ್, ಎರೈಸ್ಡ್, ಎಕ್ಸಿಸ್ಟೆಡ್. ಇದಕ್ಕೆ ಯಾವ್ದು ಬರುತ್ತೆ? ಕನ್ಫ್ಯೂಸ್ಡ್ ಬರುತ್ತೆ. ಫಸಲ್ ವರ್ಡು ಕನ್ಫ್ಯೂಸ್ಡ್ ಬರುತ್ತೆ. ಇದು ಶಾರ್ಟ್ ಫಾರ್ಮಲ್ಲಿ ಆದರೆ ಡಿಫಿಕಲ್ಟ್ ಇದೆ ನೋಡಿರಿ. ಎಷ್ಟೊಂದು ನಾಲೆಜ್ಫುಲ್ ಇದೆ. ಹೇಳಿದ್ದೇನೆ, ಇದರಲ್ಲಿ ಒಂದಾದರೂ ಬರ್ಬೋದು. 1ರಿಂದ 1 ಮಾರ್ಕ್ ಅಂದರೂ ನಿಮಗೆ ಬಂದೇ ಬರುತ್ತೆ ಅಂತ ನಾನು ಗೆಸ್ ಮಾಡ್ತೀನಿ. ಆ್ಯಕ್ಚುಲಿ ಏನಂದರೆ ಈ ವರ್ಡ್ಸ್ಗಳ್ನ, ಈ ಟೈಪ್ ಕ್ವಶನ್ಸ್ಗಳನ್ನು ನಾವು ಗೆಸ್ ಮಾಡಬೇಕಷ್ಟೆ. ಗೆಸ್ ಮಾಡಿ ಓದ್ಕೋಬೇಕು. ನೆನಪಲ್ಲಿ ಇಟ್ಕೊಳಕ್ಕೆ ಟ್ರೈ ಮಾಡಿರಿ. ಗ್ರಾಮರ್ ಪಾಯಿಂಟ್ಸ್ಗಳನ್ನು ಹಾಕಿದ್ದೀನಿ, ಅವನ್ನೂ ಒಂಚೂರು ನೆನಪಲ್ಲಿ ಇಟ್ಕೊಂಡ್ರಿ. ಕ್ವಶನ್ ಪೇಪರ್ ಬಿಡಿಸಿದ್ದೀನಿ, ಅವನ್ನೂ ಕೂಡ ನೆನಪಲ್ಲಿ ಇಟ್ಕೊಂಡು ಆನ್ಸರ್ ಮಾಡೋಕ್ಕೆ ರೆಡಿ ಮಾಡ್ಕೊಳ್ರಿ. ಆಯಿತಾ? ನೆನಪಲ್ಲಿ ಇಟ್ಕೊಂಡು ಬರೀತೀರಿ ಅಂತ ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಬಾಯ್.